ನಮಸ್ಕಾರ, ಸ್ಪೈನ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನಾಳೆ ಸಂಜೆ 5:05 ನನ್ನ ರಾಜೀನಾಮೆ. ನನಗೆ ಪಂಗನಾಮ ಹಾಕುವ ಪ್ರಯತ್ನ ಬೇಡವೇ ಬೇಡ. ಕೃಷ್ಣ ಬೈರೇಗೌಡ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನವೋ ಸಂಚಲನ. ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರಿಂದ ರಾಜೀನಾಮೆ ಕೊಡಿಸಿ ಆ ಗದ್ದಿಗೆ ಮೇಲೆ ಡಿಕೆ ಶಿವಕುಮಾರ್ ಅವರನ್ನೇನು ಕೂರಿಸಲಾಯಿತು. ಆದರೆ ಸಚಿವರಿಗೆ ಖಾತೆಗಳನ್ನು ಹಂಚುವುದರಲ್ಲಿ ಎಡವಟ್ಟು ಮಾಡಿಕೊಂಡಿದ್ದರ ಪರಿಣಾಮವಾಗಿ ಸಿಎಂ ಡಿಕೆ ಶಿವಕುಮಾರ್ಗೆ ಸರ್ಕಾರ ನಡೆಸುವುದು ಮುಳ್ಳಿನ ಮೇಲಿನ ನಡಿಗೆಯಾಗಿ ಪರಿಣಮಿಸಿದ್ದಂತೂ ಸುಳ್ಳಲ್ಲ. ನೋಡಿ, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಬಿಡಿಎ ಮತ್ತು ಬಿಎಂಆರ್ಡಿಎ ಇಲಾಖೆಗಳನ್ನು ಸೇರಿಸದೇ ಇದ್ರೆ ಅಧಿಕಾರ ಸ್ವೀಕಾರ ಮಾಡೋದೇ ಇಲ್ಲ ಅಂತ ಸಚಿವ ಕೃಷ್ಣ ಬೈರೇಗೌಡರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಕುರಿತಾಗಿ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಬಳಿ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಬೆಂಗಳೂರು ಅಭಿವೃದ್ಧಿ ಇಲಾಖೆಗೆ ರಾಮಲಿಂಗಾರೆಡ್ಡಿ ಆಕಾಂಕ್ಷಿಯಾಗಿತ್ತು, ಆದರೆ ಕೃಷ್ಣ ಬೈರೇಗೌಡರಿಗೆ ಈ ಸ್ಥಾನವನ್ನು ನೀಡಲಾಗಿದೆ. ಇದೀಗ ಖಾತೆಯಲ್ಲಿ ಬಿಡಿಎ ಮತ್ತು ಬಿಎಂಆರ್ಡಿಎ ಇಲ್ಲದೆ ಇರುವುದು ಬೈರೇಗೌಡ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಖಾತೆ ಕ್ಷಣದಿಂದ ಕ್ಷಣಕ್ಕೆ ಉಜ್ವಲಿಸ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಬಗ್ಗೆ ಗೊಂದಲಗಳು ಇರುವ ಹಿನ್ನೆಲೆಯಲ್ಲಿ ಹೈಕಮಾಂಡ್ನಿಂದ ಸ್ಪಷ್ಟತೆ ಸಿಗುವಂತಹ ಅಧಿಕಾರ ಸ್ವೀಕಾರ ಮಾಡುವುದಿಲ್ಲ ಅಂತ ಸಚಿವ ಕೃಷ್ಣ ಬೈರೇಗೌಡರು ಹೇಳ್ತಾನೆ ಇದ್ದಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ KH ಮುನಿಯಪ್ಪ ಇದರ ಬೆನ್ನಲ್ಲೇ ಇದೀಗ ಕೃಷ್ಣ ಬೈರೇಗೌಡರು ಕೂಡ ಖಾತೆಯನ್ನು ಜಾಸ್ತಿ ಮಾಡ್ತಿದ್ದಾರೆ. ಸೊ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ. ಈ ಖಾತೆ ರಾಮಲಿಂಗಾರೆಡ್ಡಿ ಅವರ ತೆಕ್ಕೆಗೆ ಹೋಗಬೇಕಾಗಿತ್ತು. ಆದರೆ ಈ ನಡುವೆ ಕೃಷ್ಣ ಬೈರೇಗೌಡರು ಅಧಿಕಾರ ಸ್ವೀಕರಿಸುವುದಕ್ಕೆ ಈಗಲೂ ಕೂಡ ನಿರಾಕರಣೆ ಮಾಡಿದ್ದಾರೆ. ಅವರಿಗೆ ಏನು ಇಷ್ಟ ಆದಂತಹ ಖಾತೆಯನ್ನು ಕೊಟ್ಟರು ಕೂಡ. ಈಗ ನೋಡಿ, ರಾಮಲಿಂಗಾರೆಡ್ಡಿ ಅವರು ನೆಚ್ಚಿರುವಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರು ಅದರಲ್ಲಿ ನನಗೆ ಬಿಡಿಎ ಇಲ್ಲ, ಬಿಎಂಆರ್ಡಿಎ ಇಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂತ ನಿರಾಕರಣೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬಿಡಿಎ ಮತ್ತು ಬಿಎಂಆರ್ಡಿಎ ಇಲಾಖೆಗಳನ್ನು ಸೇರಿಸಲೇಬೇಕು. ಇದು ನನ್ನ ಒಂದು ಅಹವಾಲಾಗಿದೆ. ಇದು ಬೈರೇಗೌಡರ ಅವರ ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ. ಯಾಕಂತಂದರೆ ಎರಡು ಖಾತೆಯನ್ನು ಬಿಟ್ಬಿಟ್ಟು, ಅಂದರೆ ಎರಡು ಇಲಾಖೆಗಳನ್ನು ಬಿಟ್ಟುಬಿಟ್ಟು ಬೆಂಗಳೂರು ನಗರಾಭಿವೃದ್ಧಿ ಮಾಡಿ ಅಂದರೆ ನನಗೆ ಅವಶ್ಯಕತೆ ಇಲ್ಲ, ಈ ಎರಡು ಪ್ರಾಧಿಕಾರಗಳಿಲ್ಲದೆ ಖಾತೆ ಪರಿಣಾಮಕಾರಿ ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಈಗಾಗಲೇ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ನಡೆದಂತಹ ಸಭೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯು ಬಿಡಿಎ ಮತ್ತು ಬಿಎಂಆರ್ಡಿಎ ಇಲ್ಲದೆ ಪರಿಪೂರ್ಣ ಆಗುವುದಿಲ್ಲ ಅಂತ ಕೂಡ ವಾದವನ್ನು ಮಾಡಿದ್ದಾರೆ. ಎರಡನ್ನ ಹೊರತುಪಡಿಸಿದರೆ ನನಗೆ ನೀಡಿದ ಖಾತೆ ಕೇವಲ ಕಾರ್ಪೊರೇಷನ್ನ ವಿಷಯಗಳಿಗೆ ಸೀಮಿತ ಆಗಿರುತ್ತೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಹೊಂದಿದ್ರು. ಈ ಸಂದರ್ಭದಲ್ಲಿ ಬಿಡಿಎ ಮತ್ತು ಬಿಎಂಆರ್ಡಿಎ ಖಾತೆಯಲ್ಲಿ ಒಳಗೊಂಡಿತ್ತು. ಆದರೆ ಇದೀಗ ಕೃಷ್ಣ ಬೈರೇಗೌಡ ಅವರಿಗೆ ನೀಡಲಾಗಿಲ್ಲ. ಹೀಗಾಗಿ ಇದು ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ತನಗೂ ಈ ಎರಡು ಪ್ರಾಧಿಕಾರಗಳ ಜವಾಬ್ದಾರಿಯನ್ನು ನೀಡಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ಒಟ್ಟಾರೆಯಾಗಿ ಅಧಿಕಾರ ಸ್ವೀಕರಿಸಲ್ಲ, ಖಾತೆಯಲ್ಲಿ ಇವೆರಡು ಪ್ರಾಧಿಕಾರವನ್ನ ಸೇರಿಸದೇ ಇದ್ರೆ ನನಗೆ ಅಧಿಕಾರನೇ ಬೇಡ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಹೈಕಮಾಂಡ್ ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತಲೂ ಕೂಡ ಪಟ್ಟಣ ಹಿಡಿದಿದ್ದಾರೆ. ಒಂದು ವೇಳೆ ಇದು ಸಾಧ್ಯ ಆಗದೇ ಇದ್ರೆ ಗೊಂದಲ ಬಗ್ಗೆ ಹರಿಯುವವರೆಗೂ ನಾನು ಇಲಾಖೆಯ ಜವಾಬ್ದಾರಿಯನ್ನ ನಿರ್ವಹಿಸೋದೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬಿಡಿಎ ಬಿಎಂಆರ್ಡಿಎ ಹೊರತುಪಡಿಸಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಹಿಸಿಕೊಂಡು ಕೆಲಸ ಮಾಡೋದಕ್ಕಾಗೋದಿಲ್ಲ. ಖಾತೆ ನಿರ್ವಹಣೆ ವೇಳೆ ಹಲವಾರು ತೊಡಕುಗಳು ಬರುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡೋದಾದ್ರೆ ಸಂಪೂರ್ಣವಾಗಿ ಕೊಡೆ ಇಲ್ಲದೇ ಇದ್ರೆ ತಾವು ಖಾತೆಯನ್ನು ವಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕೃಷ್ಣ ಬೈರೇಗೌಡರು ಹೇಳಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಏನೀಗ ನಾವು ಗಮನಿಸಬಹುದು, ಒಂದು ಕಡೆ ಪೂರ್ಣ ಪ್ರಮಾಣದ ಖಾತೆಗಾಗಿ ಕೃಷ್ಣ ಬೈರೇಗೌಡರು ಭಾರಿ ಸರ್ಕಸನ್ನು ನಡೆಸ್ತಾ ಇದ್ದಾರೆ. ನೋಡಿ, ಏನಾದರೂ ಇಫ್ ಇನ್ ಕೇಸ್ ಬಿಡಿಎ ಬಿಎಂಆರ್ಡಿಎ ಇಲ್ಲದ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕುರಿತು ತಗಾದೆ ತೆಗೆದಿದ್ದಂತಹ ಕೃಷ್ಣ ಬೈರೇಗೌಡರು ಕಳೆದ 4-5 ದಿನಗಳ ಕಾಲ ದೆಹಲಿಯಲ್ಲೇ ಒಂದು ಕಡೆ ವಾಸ್ತವ್ಯವನ್ನು ಹೂಡಿದ್ರು. ಹೈಕಮಾಂಡ್ನನ್ನು ಭೇಟಿಯಾಗಿ ತಮ್ಮ ಅಳಲನ್ನು ಕೂಡ ತೋಡ್ಕೊಂಡಿದ್ರು. ಸಮಸ್ಯೆ ಬಗೆಹರಿಸಿಕೊಂಡು ಬರುವ ಯೋಚನೆಯಲ್ಲೂ ಕೂಡ ಖುಷಿಯಾಗಿ ಹೋಗಿದ್ರು ಸಚಿವರು. ಬಟ್ ಇವರಿಗೆ ಒಂದು ಶಾಕನ್ನು ನೀಡಲಾಗಿದೆ. ಸೊ ಯಾಕಂತಂದ್ರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹ KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾರೆ ಕೃಷ್ಣ ಬೈರೇಗೌಡರು. ಖಾತೆಯ ಸಮಸ್ಯೆಯ ಬಗ್ಗೆ ಅರಿಲೇಬೇಕು ಅಂತಲೂ ಕೂಡ ಮನವಿಯನ್ನ ಮಾಡ್ತಾರೆ. ಅಲ್ಲಿ ಅವರಿಗೆ ನಿರಾಸೆ ಆಗೋಗುತ್ತೆ. ಯಾಕಂತಂದ್ರೆ ನಾಯಕ ರಾಹುಲ್ ಗಾಂಧಿ ಗಮನಕ್ಕೂ ಖಾತೆ ಗೊಂದಲ ವಿಚಾರ ತಲುಪಿಸಿರ್ತಾರೆ ಕೃಷ್ಣ ಬೈರೇಗೌಡರು. ಅಲ್ಲೂ ಕೂಡ ನಿರಾಸೆ ಆಗುತ್ತೆ. ಸೊ ಹಾಗಾಗಿ ಹೈಕಮಾಂಡ್ನಿಂದ ಯಾವುದೇ ಸ್ಪಷ್ಟ ಭರವಸೆ ಸಿಗದ ಕಾರಣ ಬೇಸರದಲ್ಲೇ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡರು. ಸೊ ಹಾಗಾಗಿ ಈಗ ಏನಾದರೂ ಸಿಎಂ ಡಿಕೆ ಶಿವಕುಮಾರ್ ಅವರು ಏನಾದರೂ ಮಾಡಿದ್ರಾ ನೋಡಿ, ಸಚಿವ ಕೃಷ್ಣ ಬೈರೇಗೌಡರು ದೆಹಲಿ ಪ್ರವಾಸದಲ್ಲಿದ್ದಾಗ ಖುದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದಲೂ ಕೂಡ ಮನವೊಲಿಕೆ ಯತ್ನ ನಡೀತೆ ಆದರೂ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ. ಸೊ ಹಾಗಾಗಿ ನಾಳೆ ಸಂಜೆ 5 ಗಂಟೆಯವರೆಗೆ ನಾನು ಕಾಲಾವಕಾಶವನ್ನು ಕೊಡ್ತೀನಿ, ನನಗೆ
BDA ಹಾಗೆ BMRDA ಎರಡು ಖಾತೆಗಳು ಅಂದರೆ ಏನು ಈ ಎರಡು ಸ್ಥಾನಗಳು ಇರುವಂತಹ ಕಂಪ್ಲೀಟ್ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನಾನು ಕೊಡ್ತೀರಾ ಕೊಡಿ, ಇಲ್ಲ ಅಂತಂದರೆ ನನಗೆ ಅವಶ್ಯಕತೆನೇ ಇಲ್ಲ. ಈ ರೀತಿ ಅರ್ಧಂಬರ್ಧ ಕೊಟ್ಟು ನನಗೆ ಪಂಗನಾಮ ಹಾಕುವಂತಹ ಕೆಲಸವನ್ನು ಮಾಡೋದಕ್ಕೆ ಹೋಗಲೇಬೇಡಿ ಅಂತ ಕೃಷ್ಣ ಬೈರೇಗೌಡರು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ನಾಳೆ ಸಂಜೆ 5:05 ಹಾಗಾದರೆ ಕೃಷ್ಣ ಬೈರೇಗೌಡರ ರಾಜೀನಾಮೆ ಆಗುತ್ತಾ? ರಾಜೀನಾಮೆ ಕೊಟ್ಟರೆ ಕಾಂಗ್ರೆಸ್ ಪಾಳಿಯದ ಒಂದು ವಿಕೆಟ್ ಪತನ ಆಗುತ್ತಾ ಏನು ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗಿದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.